ಹಲೋ ನಮಸ್ಕಾರ, ನಾನು ನಿಮ್ಮ ಅಂಕಿತಾ ಗೌಡ. ಇದು ನನ್ನ ಹೊಸ ವ್ಲಾಗ್. ಏನಪ್ಪ ಇವತ್ತು ಆರಾಮಾಗಿ ಮನೇಲಿ ಕೂತ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೊಂಥರ ಮಿನಿ ವ್ಲಾಗ್. ಯಾಕಂದರೆ ನಾನೊಂದು ಲಿಪ್ ಕಾಂಬೋ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಸುಮ್ಮನೆ ಒಂದು ಶಾರ್ಟ್ಸ್ ಹಾಕಿದೆ ಯೂಟ್ಯೂಬ್ಗೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸೊ ಐ ಥಾಟ್ ಆ ಥರದ್ದು ಒಂದಷ್ಟು ನನ್ನ ಸಬ್ಸ್ಕ್ರೈಬರ್ಸ್ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ ಗೊತ್ತಾಯಿತು. ಹಾಗಾಗಿ ಈ ವ್ಲಾಗ್ ಈಸ್ ಆಲ್ ಅಬೌಟ್, ಈಗ ನಮ್ಗೆ ಹೆಣ್ಮಕ್ಳಿಗೆ ನಾವು ತುಂಬ ಹೈ ಎಂಡ್ ಪ್ರಾಡಕ್ಟ್ಗಳು, ಯಾವುದೋ ಕಾಸ್ಟ್ಲಿ ಬ್ಯಾಗು, ಚಪ್ಪಲಿ ಅಥವಾ ಯಾವುದೊಂದು ಕಾಸ್ಟ್ಲಿ ಡ್ರೆಸ್ಸು, ಗೋಲ್ಡು, ಜ್ಯುವೆಲ್ರೀಸ್ ಅದೆಲ್ಲ ತಗೊಳ್ಳೋದು ಓಕೆ, ನಮ್ಗೆ ಅದು ಇಷ್ಟ. ಅದ್ರ ಜೊತೆಗೆ ನಮಗೊಂದು ಎಕ್ಸ್ಟ್ರಾಡಿನರಿ ಖುಷಿ ಕೊಡೋ ವಿಚಾರ ಏನಂದರೆ ಚಿಕ್ಕ 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 ವಸ್ತುಗಳು ಒಂದಷ್ಟು ಶಾಪಿಂಗ್ ಮಾಡ್ತೀವಿ. ನಮ್ಮ ಶಾಪಿಂಗ್ ಅನ್ನೋ ಒಂದು ಪದಕ್ಕೆ ಹೆಣ್ಮಕ್ಳು ಡೆಫಿನೇಷನ್ ಬೇರೆ ಬೇರೆ ಥರ ಇರುತ್ತೆ. ಅದರಲ್ಲಿ ಒಂದು ಡೆಫಿನೇಷನ್ ಏನಂದರೆ, ಫಾರ್ ಎಕ್ಸಾಂಪಲ್, ಎಷ್ಟು ಸಲ ನೀವೆಲ್ಲ ಮಿನಿಸೋಗಿ ಹೋಗಿರ್ತೀರ, ಅಲ್ಲಿ ಏನಿರುತ್ತಂತ ಗೊತ್ತು, ತಗೋತೀವೋ ತಗೊಳ್ಳಲ್ವೋ, ವಿಂಡೋ ಶಾಪಿಂಗ್ ಹೋಗಿ ಬರ್ತೀವಿ. ಆ ಥರ ಇವತ್ತು ಸುಮ್ಮನೆ ರ್ಯಾಂಡಮ್ ಆಗಿ ನಾನು ನನ್ನ ಕಸಿನ್ ಹೊರಗಡೆ ಹೋದಾಗ ಒಂದು 5-6 ಕ್ಯೂಟ್ ಲಿಟಲ್ ಥಿಂಗ್ಸ್ನ ಬೈ ಮಾಡಿದ್ದೀನಿ. ಅದನ್ನು ತೋರಿಸೋಣ ಅಂತ, ಅಂದರೆ ಒಂದು ಮಿನಿ ಶಾಪಿಂಗ್ ಹಾಲ್ ಅಂತ ಹೇಳಬಹುದು. I'm in love with my nails. See? ಓಕೆ, ಫಸ್ಟ್ 2 ಇಯರಿಂಗ್ಸ್ ತೊಗೊಂಡೆ. ನನಗೆ ಆ್ಯಂಕರ್ ಆಗಿರೋದ್ರಿಂದ, ಕ್ಯಾಮ್ರಾ ಮುಂದೆ ನಮ್ಮ ಕೆಲಸ ನಿರಂತರವಾಗಿರೋದ್ರಿಂದ ನನಗೆ ಎಷ್ಟೇ ಈ ಥರದವೆಲ್ಲ ತೊಗೊಂಡ್ರೂ ಯೂಸ್ ಆಗುತ್ತೆ. ಸೊ ಇದು ಒಂದು ಗೋಲ್ಡ್ ಆ್ಯಂಡ್ ಪರ್ಲ್ ಕಾಂಬಿನೇಷನ್ ಇಯರಿಂಗ್ಸ್. ಇದಕ್ಕೆ ನಾನು 250 ರೂಪೀಸ್ ಕೊಟ್ಟೆ. ಎಲ್ಲಿ ತೊಗೊಂಡೆ ಅಂದರೆ ಸ್ಟೈಲ್ ಯೂನಿಯನ್ ಅಲ್ಲ, ಸ್ಟೈಲ್ ಅಪ್ ಅಂತ ಒಂದು ಶಾಪ್ ಆಗಿದೆ ಇವಾಗ. ಸೊ ಸ್ಟೈಲ್ ಅಪ್ಪಲ್ಲಿ ಒಂದು ಪ್ರಾಡಕ್ಟ್ಸು ನೈಸ್ ಬೈ ಅನಿಸುತ್ತೆ. ಜಸ್ಟ್ 250 ರೂಪೀಸ್. ಇದು ನನಗೆ ಟ್ರೆಡಿಷ್ನಲ್ ವೇರ್ಸ್ಗೂ ಯೂಸ್ ಆಗುತ್ತೆ, ಹಾಗೆ ವೆಸ್ಟರ್ನ್ ವೇರ್ಸ್ಗೂ ಯೂಸ್ ಆಗುತ್ತೆ. ಆಮೇಲೆ ಒಂದು ಟ್ರೆಡಿಷ್ನಲ್ ಔಟ್ಫಿಟ್ಸಿಗೆ ಯೂಸ್ ಆಗೋ ಥರದ್ದು ಒಂದು ಇಯರಿಂಗ್ ತೊಗೊಂಡೆ. ಇದು ಈ ಥರದವೆಲ್ಲ ನಾವು ಯೂಶ್ವಲಿ ಇದು ನೋಡಿದಾಗ ಎಲ್ಲರೂ ಈ ಕುಶಾಲ್ಸಲ್ಲೆಲ್ಲ ಸಿಗುತ್ತಲ್ಲ, ಆ ಥರದ್ದು ಅನಿಸುತ್ತೆ. ಐ ಹೋಪ್ ಕಾಣ್ತಾ ಇದೆ. ಪ್ರಾಡಕ್ಟ್ ಎಸ್ ವೈಟ್ ಆ್ಯಂಡ್ ಪರ್ಪಲ್ ಸ್ಟೋನ್. ಇದು ಈ ಥರ ಇದೆ, ತುಂಬ ಎಲಿಗೆಂಟ್ ಆಗಿದೆ. ಬಟ್ ಇದು ಕುಶಾಲ್ಸಲ್ಲಿ ತೊಗೊಂಡಿರೋದಲ್ಲ, ರ್ಯಾಂಡಮ್ ಯಾವುದೋ ಒಂದು ಶಾಪಲ್ಲಿ ತೊಗೊಂಡಿತ್ತು. ಇದಕ್ಕೆ ನಾನು 400 ರೂಪೀಸ್ ಏನೋ ಪೇ ಮಾಡಿದ್ದೀನಿ. 400 ರೂಪೀಸ್ ವರ್ತ್ ಆ್ಯಕ್ಚುಲಿ. ಅಂದರೆ ಬಿಕಾಸ್ ಆ ಶಾಪ್ ನಂಗೆ ತುಂಬ ಟೈಮಿಂದ ಪರಿಚಯ. ನಿಮಗೆಲ್ಲ ಬೇಕು ಅಂದರೆ ಹೇಳ್ತೀನಿ. ಬನಶಂಕರಿ BDA ಕಾಂಪ್ಲೆಕ್ಸಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಈ ಥರದ ಪ್ರಾಡಕ್ಟ್ಸು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಇದ್ರದ್ದು ಕಲರ್ ಹೋಗೋದಾಗಲಿ ಅದೆಲ್ಲ ಆಗೋದಿಲ್ಲ. ಸೊ ನಾನು ಅಶ್ಯೂರೆನ್ಸ್ ಕೊಡ್ಬೋದು, ಬಟ್ ಶಾಪ್ ಹೆಸರೆಲ್ಲ ನಂಗೆ ಗೊತ್ತಿಲ್ಲ. ಆಮೇಲೆ ಮಿನಿಸೋ ಶಾಪಿಂಗ್ ನಾನು ಹೋದಾಗೆಲ್ಲ ಮಿನಿಸೋಲಿ ಏನಾದ್ರು ಒಂದು ನೈಸ್ ಬೈ ತೊಗೊಂಬರೋದು ನಂಗೆ ಭಾಳ ಇಷ್ಟ. ಸೊ ಇತ್ತೀಚೆಗೆ ನಾನು ಆದರ್ಶ ದಂಪತಿಗಳು ಮಾಡ್ತಾ ಇರೋದ್ರಿಂದ ಅದ್ರ ಜೊತೆಗೆ ನಾನು ಈವೆಂಟ್ಸ್ಗೂ ತುಂಬ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಟ್ರಾವೆಲಿಂಗ್ ಮಾಡುವಾಗೆಲ್ಲ ಒಂದಷ್ಟು ಈಗ ಶ್ಯಾಂಪು, ಕಂಡೀಷ್ನರ್ ಅದು ಇದು ಎಲ್ಲ ದೊಡ್ಡ ಬಾಟಲ್ಸ್ ಎತ್ಕೊಂಡು ಹೋಗೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಮಿನೀಸ್ ತೊಗೊಳ್ತೀನಿ ಯೂಶ್ವಲಿ ನಾನು, ಟ್ರಾವೆಲ್ ಫ್ರೆಂಡ್ಲಿ ಇರಲಿ ಅಂತ. ಬಟ್ ಅದನ್ನು ಬಿಟ್ಟು ನೀವು ಈ ಥರದ್ದು, ಇದು ಖಾಲಿ ಬಾಟಲ್ಸ್, ಇದು ಆ್ಯಕ್ಚುಲಿ ಟ್ರಾವೆಲ್ ಕಿಟ್. ಇದು ಒಂದು ಕಿಟ್ಟಲ್ಲಿ 3 ಬಾಟಲ್ಸ್ ಬಂದಿದೆ. ಒಂದರಲ್ಲಿ ಶ್ಯಾಂಪು, ಒಂದರಲ್ಲಿ ಕಂಡೀಷ್ನರ್, ನಾವು ಮೇಕಪ್ ಹಾಕೋದ್ರಿಂದ, ಒಂದರಲ್ಲಿ ಮೇಕಪ್ ರಿಮೂವರ್, ಆಯಿಲ್ ಏನಾದರೂ, ಆ ಥರ ಮಲ್ಟಿಪರ್ಪಸ್ ಈ ಥರ ಕಂಟೈನರ್ಸ್ ಇದೆ ಆ್ಯಕ್ಚುಲಿ ಟ್ರಾವೆಲ್ ಕಿಟ್ಟು, ಟ್ರಾವೆಲ್ ಬಾಟಲ್ಸು. ಇದಕ್ಕೆ ನಾನು ಕೊಟ್ಟಿದ್ದು ಒಂದು ಪ್ಯಾಕಲ್ಲಿ 3 ಇದೆ, 200 ರೂಪೀಸ್. ಅದಾಯಿತು. ಆಮೇಲೆ ಮಿನಿಸೋಲ್ ಇನ್ನೊಂದು ಕ್ಯೂಟ್ ನನಗೆ ಬಾಕ್ಸ್ ಸಿಕ್ತು, ಲಂಚ್ ಬಾಕ್ಸ್. ತುಂಬ ಟೈಮಿಂದ ಹುಡುಕ್ತಾ ಇದೆ, ಒಂದು ಕ್ಯೂಟ್ ಲಂಚ್ ಬಾಕ್ಸ್ ಬೇಕು ನನಗೆ ಅಂತ. ಯಾವತ್ತಾದರೂ ಬ್ರೇಕ್ಫಾಸ್ಟ್ ಎಲ್ಲ ಕ್ಯಾರಿ ಮಾಡೋದಕ್ಕೆ, ಅಥವಾ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅದೆಲ್ಲ ಮಲ್ಟಿಪರ್ಪಸ್ ಲಂಚ್ ಬಾಕ್ಸ್ ಅಂತ ಹೇಳ್ಬೋದು. ಸೊ ಇದು ಕಲ್ಲರು ನನಗೆ ಒಂಥರ ಆವೊಕಾಡೋ ಕಲ್ಲರು ತುಂಬ ಇಷ್ಟ ಆಯಿತು. ಇದಕ್ಕೆ ನಾನು ಕೊಟ್ಟಿದ್ದು ಜಸ್ಟ್ 260 ರೂಪೀಸ್. ಎಸ್,
ನಮ್ಗೆ ಹಂಗೆ ಈ ಥರ ಕಮ್ಮಿಲಿ ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದ್ರೆ ನಾವು ಹೆಣ್ಮಕ್ಳು, ಅದರಲ್ಲೂ ನಾವು ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಏನೋ ಸಂಭ್ರಮ. ಅದನ್ನು ಬಿಟ್ಟು ಅದೆರಡೇ ಮಿನಿಸೋಲ್ ತೊಗೊಂಡಿದ್ದು. ಇಲ್ಲ ಇನ್ನೊಂದು ಮಿನಿಸೋಲ್ ಇದೆ, ಅದೇ ಥರ ಟ್ರಾವೆಲ್ ಕಿಟ್ ಇದೆ ಆ್ಯಕ್ಚುಲಿ. ಅಂದರೆ ನಂಗೆ ತುಂಬ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಕ್ಯಾರಿ ಮಾಡೋದ್ರಿಂದ, ನಾವು ಶೂಟ್ಸ್ ಎಲ್ಲ ರೆಗ್ಯುಲರ್ ಮಾಡೋದ್ರಿಂದ ನಂಗೆ ಈ ಥರದ್ದು ಯೂಸ್ ಆಗುತ್ತೆ. ಆ ಥರ ದೊಡ್ಡ ದೊಡ್ಡ ಬಾಟಲ್ಸ್ ಕ್ಯಾರಿ ಮಾಡೋದಕ್ಕಿಂತ ನೀವು ಏನು ಬೇಕಾದರೂ ಹಾಕ್ಕೊಂಡು ಹೋಗೋದಕ್ಕೆ. ಸೊ ಹಾಗಾಗಿ ನಾನು ಇದು ಒಂದು ಟಾಯ್ಲೆಟ್ರೀಸಿಗೆ ಜಾಸ್ತಿ ಯೂಸ್ ಆಗುತ್ತೆ. ಇದೂ ಅಷ್ಟೇ ಮೇಕಪ್ ಅದು ಇದಕ್ಕೆ ಯೂಸ್ ಆಗುತ್ತೆ. ಇದಕ್ಕೆ ನಾನು ಪೇ ಮಾಡಿದ್ದು 200 ರೂಪೀಸ್. ಇವೆಲ್ಲ ವರ್ತ್ ಬೈಯಿಂಗ್. ರೆಗ್ಯುಲರ್ ಟ್ರಾವೆಲ್ ಮಾಡೋರಿಗಂತೂ ತುಂಬ ಯೂಸ್ ಆಗುತ್ತೆ, ಬಿಕಾಸ್ ದೊಡ್ಡ ದೊಡ್ಡ ಬಾಟಲ್ಸ್ ಕ್ಯಾರಿ ಮಾಡೋದು ಬದಲು ಅಂತ. ಇನ್ನು ಲುಕ್ ಎಟ್ ದಿಸ್, ನಿಮಗೆಲ್ಲ ಗೊತ್ತಾಗಿರ್ತಿದೆ ಏನು ಅಂತ. ಎಸ್, ಇದು ಮೇಕಪ್ ರಿಲೇಟೆಡ್ಡೆ. ಮೇಕಪ್ ಸ್ಪಾಂಜ್ ಪೌಡರ್. ಇದಿನ್ನೂ ನಾನು ಓಪನ್ ಮಾಡಿಲ್ಲ. ಈ ಬಾಕ್ಸಿಗೆ ಇದರಲ್ಲಿ ನನಗೆ ಫುಲ್ ಮಲ್ಟಿಪರ್ಪಸ್. ಈಗ ನಾವು ಒಂದೇ ಮೇಕಪ್ ಸ್ಪಾಂಜ್ ಅಥವಾ ಕನ್ಸೀಲರ್ ಸ್ಪಾಂಜ್ ಸಣ್ಣದು, ಅಥವಾ ಈ ಕಡೆ ಕಾಣ್ತಾ ಇದೆ ನೋಡಿ ಪೌಡರ್ ಸ್ಪಾಂಜ್, ಇದೆಲ್ಲ ಸೆಪ್ರೇಟ್ ತೊಗೋತೀವಿ. ಆ್ಯಂಡ್ ಎಷ್ಟು ತೊಗೊಂಡ್ರೂ ರೆಗ್ಯುಲರ್ ಆ್ಯಕ್ಚುಲಿ ಸ್ಕಿನ್ ನಿಮ್ಗೆ ಚೆನ್ನಾಗಿರಬೇಕು ಅಂದರೆ ಪ್ರತಿ ಸಲ ಮೇಕಪ್ ಆದಮೇಲೂ ನೆಕ್ಸ್ಟ್ ಟೈಮ್ ಯೂಸ್ ಮಾಡುವಾಗ ವಾಶ್ ಮಾಡಿ ಯೂಸ್ ಮಾಡಬೇಕು. ಆ್ಯಂಡ್ ಒಂದಷ್ಟು ವಾಶ್ ಆದಮೇಲೆ ಅದನ್ನು ಡಂಪ್ ಮಾಡೋದು ಒಳ್ಳೆಯದು, ಬಿಕಾಸ್ ಬೇರೆ ತೊಗೊಳೋದು ಒಳ್ಳೆಯದು, ನಿಮ್ಮ ಸ್ಕಿನ್ನಿಗೂ ಒಳ್ಳೆಯದು ಆ ರೀಸನ್ಗೆ. ಸೊ ಇದು ನನಗೆ ಸ್ಟೈಲ್ ಅಪ್ ಅಂತ ಆಗಿದೆ ಅಂತ ನಾನು ಹೇಳಿದ್ನಲ್ಲ. ಸ್ಟೈಲ್ ಅಪ್ಪಲ್ಲಿ ಏನು ತೊಗೊಂಡೆ ನಾನು ಫಸ್ಟು, ಈ ಇಯರಿಂಗ್ಸ್ ತೊಗೊಂಡನಲ್ಲ, ಅಲ್ಲಿ ನಾನು ಇದು ನೈಕಾದಲ್ಲೆಲ್ಲ ನೋಡಿಟ್ಟಿದ್ದೆ. ಒಂದೊಂದು ಸ್ಪಾಂಜ್ಗೆ ಕಾಸ್ಟ್ಲಿ ಇದೆ. ಆ ಕಾಸ್ಟ್ಲಿ ಸ್ಪಾಂಜು ನನ್ನ ಹತ್ರ ಇದೆ, ಬಟ್ ಇದು ಒಂದು ಫುಲ್ ಸೆಟ್, ಇದರಲ್ಲಿ ಎಲ್ಲದೂ ಇದೆ. 249ಗೆ ಸಿಕ್ತು ನನಗೆ ಇದು ಸ್ಟೈಲ್ ಅಪ್ನಲ್ಲಿ. ಇವತ್ತು ನಾನು ಏನೇನು ಬೈ ಮಾಡಿದ್ದೀನಿ ಎಲ್ಲ ಅಂಡರ್ 500 ರೂಪೀಸ್. ಆಮೇಲೆ ಸ್ಟೈಲ್ ಅಪ್ಪಲ್ಲಿ ಇನ್ನೊಂದು ಕ್ಯೂಟ್ ಶಾಪಿಂಗ್ ಆಯಿತು. ನನಗೆ ಕೆಲವೊಂದಷ್ಟು ಒಬ್ಸೆಷನ್ಸ್ ಇದೆ. ಅದರಲ್ಲಿ ನೈಟ್ ವೇರ್ಸ್ ಒಬ್ಸೆಷನ್. ಮನೇಲಿ ಹಾಕೋ ಬಟ್ಟೆಗೆ ಯಾರು ಅಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳ್ಬೋದು, ಆದರೆ ಸ್ಟೈಲ್ ಅಪ್ಪಲ್ಲಿ ನೈಟ್ ವೇರ್ಸ್ ಕಲೆಕ್ಷನ್ಸು ಚೆನ್ನಾಗಿತ್ತು. ಈ ಥರ ಹಾರ್ಟ್ ಇರುವಂಥ ಟಿ ಶರ್ಟ್ ಆ್ಯಂಡ್ ಶಾರ್ಟ್ಸ್, ಅದರದ್ದು ಸೆಟ್ ಆ್ಯಕ್ಚುಲಿ ನಂಗೆ ಫಾರ್ ದ ಫಸ್ಟ್ ಟೈಮ್ ಒಂದು ನೈಟ್ ವೇರ್ ನನಗೆ 500 ರೂಪೀಸಿಗೆ ಸಿಕ್ಕಿರೋದು. ಇದಕ್ಕೆ 250 ರೂಪೀಸ್, ಇದಕ್ಕೆ 250 ರೂಪೀಸ್. ಸಖತ್ ಕ್ಯೂಟ್ ಇದೆ ಇದು. ಸೊ ಇಷ್ಟು ಶಾಪಿಂಗ್ ಆಯ್ತು. ಇನ್ನೇನಾದರೂ ಬಿಟ್ಟು ನಾನು ಇನ್ನೊಂದಷ್ಟು ಫ್ರೂಟ್ಸ್ ಎಲ್ಲ ತೊಗೊಂಡೆ, ಅದೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ಇದು ನನ್ನ ಒಂದು ವೆರಿ ಮಿನಿ ಸ್ಮಾಲ್ ಶಾಪಿಂಗ್ ಹಾಲ್ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಮೋಸ್ಟ್ಲಿ ನೆಕ್ಸ್ಟ್ ವ್ಲಾಗ್ ಗೊತ್ತಿಲ್ಲ, ಇದಾದಮೇಲೆ ಪೋಸ್ಟ್ ಮಾಡ್ತೀನಾ ಅಥವಾ ಆ ವ್ಲಾಗ್ನ ಇದಕ್ಕಿಂತ ಮುಂಚೆ ಪೋಸ್ಟ್ ಮಾಡ್ತೀನಾ ಅಂತ. ಒಂದು ಎಕ್ಸ್ಕ್ಲೂಸಿವ್ ವ್ಲಾಗ್ ಇದೆ, ಕಾಯ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಕಿ ಟಾಕ್ಸ್ ನನ್ನ ಪರ್ಸ್ನಲ್ ಯೂಟ್ಯೂಬ್ ಚಾನೆಲ್ ಅದು. ನನ್ನ ಇನ್ಸ್ಟಾಗ್ರಾಮ್ ID ಅಂಕಿತಾ ಗೌಡ ಅಫಿಷಿಯಲ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲ ಕನ್ನಡಿಗರು. ಥ್ಯಾಂಕ್ ಯು.